ನಮಸ್ಕಾರ. ನೂತನವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದವಿ ಪ್ರಮಾಣ ಸ್ವೀಕರಿಸಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಜಿರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸತತವಾದ ಪರಿಶ್ರಮ, ಪಕ್ಷನಿಷ್ಠೆ, ಸಂಘಟನೆ ಒಂದು ದಿನ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ಜಿನೇ ನಮಗೆಲ್ಲರಿಗೂ ಮಾದರಿ. ಅವರ ಸತತ ಪರಿಶ್ರಮದಿಂದ ಹಲವಾರು ಏರಿಳಿತಗಳ ನಡುವೆ, ಅಡೆತಡೆಗಳ ನಡುವೆ ಗಟ್ಟಿ ಬಂಡೆಯಂತೆ ನಿಂತಿದ್ದಕ್ಕೆ ಸಂಘಟನೆ ಚತುರರಾಗಿ ಇವತ್ತು ತಮ್ಮ ಒಂದು ಕೆಲಸಕ್ಕೆ ಪ್ರತಿಫಲವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರನ್ನು ಕಾಂಗ್ರೆಸ್ ಪಕ್ಷ ಗುರುತಿಸಿ ಇವತ್ತು ಸನ್ಮಾನ್ಯರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾ ಇದೆ. ಇಂದಿನ ಯುವಕರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ತಮ್ಮ ಬಲದ ಮೇಲೆ ಯಶಸ್ಸಿನ ಮತ್ತು ಹಣದ ಹಿಂದೆ, ಅಧಿಕಾರದ ಹಿಂದೆ ಹೋಗದೆ ಸತತವಾದ ಪರಿಶ್ರಮದಿಂದ, ಪಕ್ಷನಿಷ್ಠೆಯಿಂದ ನೀವು ಕೆಲಸ ಮಾಡಿದ್ದೆ ಆದರೆ ಒಂದಲ್ಲ ಒಂದು ದಿನ ಪಕ್ಷ ನಿಮ್ಮನ್ನು ಗುರುತಿಸಿ ಒಂದು ಸ್ಥಾನಮಾನ ಕೊಡುತ್ತೆ ಅನ್ನೋದಕ್ಕೆ ಜೀವಂತ ಉದಾಹರಣೆಯಾಗಿ ಇವತ್ತು ನಮ್ಮ ಮುಂದೆ ಡಿ ಕೆ ಶಿವಕುಮಾರ್ಜಿ ಇದ್ದಾರೆ. ನೀವು ಅಷ್ಟೇ ಮುಂದಿನ ದಿನಗಳಲ್ಲಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಪಕ್ಷನಿಷ್ಠೆಯಿಂದ ಸಂಘಟನೆಯಲ್ಲಿ ತೊಡಗಿದ್ರೆ ಮುಂದೊಂದು ದಿನ ಪಕ್ಷ ತಮ್ಮ ಕರ್ತವ್ಯವನ್ನು ಗುರುತಿಸಿ ಒಂದು ಉನ್ನತ ಸ್ಥಾನಮಾನ ಕೊಡುತ್ತೆ ಅಂತ ಹೇಳ್ತಾ, ಇವತ್ತು ಶಿವಕುಮಾರ್ಜಿರವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಿರೋದು ಬಹಳ ಸಂತೋಷ ತರ್ತಕ್ಕಂಥ ವಿಚಾರ. ಯಾಕಂದರೆ ಕರ್ನಾಟಕನ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರನ್ನು ಮಾದರಿ ರಾಜ್ಯವನ್ನಾಗಿ, ಮಾದರಿ ಒಂದು ಬೆಂಗಳೂರಾಗಿ ಮಾಡಬೇಕು ಅಂತೇಳಿ ನಿಟ್ಟಿನಲ್ಲಿ ಇವತ್ತು ಸತತವಾಗಿ ಕನಸು ಕಂಡಿದ್ದಂಥ ಡಿ ಕೆ ಶಿವಕುಮಾರ್ಜಿರವರಿಗೆ ಇವತ್ತು ರಾಜ್ಯದ ಚುಕ್ಕಾಣಿ ಸಿಕ್ಕಿದೆ. ಅವರ ಒಂದು ಅಧಿಕಾರಾವಧಿನಲ್ಲಿ ಕರ್ನಾಟಕವನ್ನು, ಅದರಲ್ಲೂ ಬಹಳ ಮುಖ್ಯವಾಗಿ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರಾಗಿ ಮಾಡ್ತಾ, ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ, ತಮ್ಮ GBA ಕನಸಿನ ಕೂಸೇನಿದೆ ಅದನ್ನು GBA ರೂಪದಲ್ಲಿ ಇವತ್ತು ಹಲವಾರು ವಾರ್ಡ್ಗಳಾಗಿ, ಹಲವಾರು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದನ್ನು ಸಹ ಇವತ್ತು ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಅಭಿವೃದ್ಧಿಪಡಿಸ್ತಾ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿ ಮಾಡೋದರಲ್ಲಿ ಯಾವುದೇ ಸಂದೇಶವೂ ಇಲ್ಲ. ಬಹಳ ಹಿಂದೆ ಕೆಂಪೇಗೌಡರ ಕಾಲದಲ್ಲಿ ಕಾವಲು ಗೋಪುರಗಳನ್ನ ನಿರ್ಮಿಸಿ, ಬೆಂಗಳೂರಿನ 4 ದಿಕ್ಕುಗಳಿಗೂ ಕಾವಲು ಗೋಪುರಗಳನ್ನ ನಿರ್ಮಿಸಿ ಆಗಲೇ ನಮಗೆ ಸೂಚನೆ ಕೊಟ್ಟಿದ್ದರು, ಬೆಂಗಳೂರು ಮುಂದೊಂದು ದಿನ ಇಷ್ಟು ವಿಸ್ತಾರವಾಗಿ ಬೆಳೆಯುತ್ತೆ ಅನ್ನೋ ಸೂಚನೆ ನಮಗಾಗಲೇ ಕೊಟ್ಟಿದ್ದರು. ಅದನ್ನು ಮನಗಂಡಂತಹ ಡಿ ಕೆ ಶಿವಕುಮಾರ್ಜಿರವರು ಇವತ್ತು GBA ಮುಖಾಂತರ ಬೆಂಗಳೂರನ್ನು ಸವಿಸ್ತಾರವಾಗಿ ವಿಸ್ತರಿಸುವ ಮುಖಾಂತರ ಮಾದರಿ ಒಂದು ಬ್ರ್ಯಾಂಡ್ ಬೆಂಗಳೂರಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಖಂಡಿತ ಅವರ ಅಧಿಕಾರಾವಧಿಯಲ್ಲಿ ಬೆಂಗಳೂರು ಸುಭದ್ರವಾಗಿ, ರಾಜ್ಯ ಸುಭದ್ರವಾಗಿ, ಬಡವರ ಪರ, ರೈತರ ಪರ, ಕಾರ್ಮಿಕರ ಪರ, ದೀನದಲಿತರ ಪರ ತುಂಬ ಕೆಲಸ ಮಾಡಿ ರಾಜ್ಯವನ್ನು ಸುಭದ್ರವಾಗಿಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಭಗವಂತ ಶಿವಕುಮಾರ್ಜಿರವರಿಗೆ, ಅವರಿಗೆ ಅಧಿಕಾರಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾಂಗ್ರೆಸ್ ಪಕ್ಷದವ್ರಿಗೂ ಒಳ್ಳೇದು ಮಾಡಲಿ. ಮುಂದೊಂದು ದಿನ ಈ ರಾಜ್ಯವನ್ನು ಬಹಳ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಜಿರವರೊಟ್ಟಿಗೆ ವಾರ್ಡ್ ನಂಬರ್ 70 ಮಂಜುನಾಥ್ ನಗರದ ಸಮಸ್ತ ಕಾಂಗ್ರೆಸ್ ಬಂಧುಗಳು ಹಾಗೂ ನಮ್ಮ ಕುಟುಂಬ ಇರ್ತೀವಿ ಅಂತ ಹೇಳ್ತಾ ನಮಸ್ಕರಿಸುತ್ತಾ, ಜೈ ಕಾಂಗ್ರೆಸ್, ಜೈ ಡಿ ಕೆ ಶಿವಕುಮಾರ್ಜಿ.